ಜಿಲ್ಲಾ ಧಾರವಾಡ ಕಲಘಟಗಿ ತಾಲೂಕು ಭಾಗ್ಯನಗರ ಕೊಪ್ಪಲಿಂದ ನಾನು ಒಂದು ವಿಡಿಯೋ ಮಾಡ್ತಿದ್ದೇನೆ. ನನ್ನ ಊರಿನಲ್ಲಿ ನನಗೆ ಸಮಸ್ಯೆ ಭಾಳ ಆಗಿದೆ. ಕಲಘಟಗಿ ಪೊಲೀಸ್ ಠಾಣೆಯಿಂದ ಲಂಚ ತಿಂದು ಇಲ್ಲಬಾರ್ದು ಕಷ್ಟ ಕೊಟ್ಟಾರ. ನನಗೆ ಒಳಗೆ ಹಾಕಿ ಹೊಡೆದಾರ, ಎಲ್ಲ ಮಾಡ್ಯಾರ. ಇದನ್ನು ನನ್ನ ಕಷ್ಟ ಪರಿಹಾರ ಮಾಡಬೇಕಂದ್ರೆ ಇದನ್ನು ನೋಡಿದಂಥ ಮೇಲಿನ ಅಧಿಕಾರಿಗಳು ಇದನ್ನು ಜಾಗ್ರತೆಯಿಂದ ನನ್ನ ಕಷ್ಟ ಪರಿಹಾರ ಮಾಡಬೇಕು. ಇಲ್ಲ ಅಂದ್ರೆ ಸಮಸ್ಯೆ ಭಾಳ ಆಗ್ತೈತಿ. ಮುಂದೆ ಸರ್ಕಾರದಿಂದ ನನಗೆ ಬರುವಂಥ ಸೌಲಭ್ಯ ಎಲ್ಲ ಹಾಳು ಮಾಡ್ಯಾರ. ನಾನು ಕೇಳ್ಕೊಳ್ಳೋದು ಇಷ್ಟ ಅಂದರೆ ಯಾವುದು ಅಧಿಕಾರಿ ಅಂತ ಇದ್ದಂಥ ಅಧಿಕಾರಿಗಳನ್ನು ನ್ಯಾಯ ನೀನು ಮಾಡಿದನು ತಪ್ಪು ನಂದಾಗಲಿ ನನಗೆ ಶಿಕ್ಷೆ ಮಾಡ್ಬೇಕು. ಅವ್ರದ್ದು ತಪ್ಪು ಬಂದ್ರೆ ಅವ್ರನ್ನ ಶಿಕ್ಷೆ ಮಾಡ್ಬೇಕು. ಹೊಲ ಕಸ್ಕೊಂಡ್ರೆ, ಮನೆ ಕಸ್ಕೊಂಡ್ರೆ, ನಂದೇನು ಇಲ್ದಾಗ ಮಾಡಿ ನನ್ನ ಮೇಲೆ ಕೇಸ್ ಮಾಡ್ಯಾರ. ತಕ್ಷಣ ಇದನ್ನು ನೋಡಿದಂಥ ಅಧಿಕಾರಿಗಳು ಇದನ್ನು ಇನ್ಕ್ವೈರಿ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ರಕ್ತಪಾತ ಆಗೋ ಗ್ಯಾರಂಟಿ. ನನಗೆ ಕುತ್ತಿಗೆ ಬಂದೈತಿ. ಸಾಲ ಮಾಡ್ಕೊಂಡೀನಿ, ಎಲ್ಲ ರೊಕ್ಕನ ತಿಂದಾರ, ನನ್ನ ಹೊಲನ ಕಸ್ಕೊಂಡಾರ, ನನ್ನ ಮನಿನ ಕಸ್ಕೊಂಡಾರ, ಊರು ಬಿಟ್ಟು ಹೊರಗೆ ಹಾಕ್ಯಾರ ನನ್ನ ಅವರು. ಇದನ್ನು ನೋಡಿದಂಥ ಅಧಿಕಾರಿಗಳು ತಕ್ಷಣ ಇಮ್ಮಿಡಿಯೇಟಾಗಿ ಇದನ್ನು ಇನ್ಕ್ವೈರಿ ತಗೋಬೇಕು. ಇಲ್ಲ ಅಂದ್ರೆ ಇದು ಸಮಸ್ಯೆ ಭಾಳ ದೊಡ್ಡದೈತಿ. ಕಲಘಟಗಿ ಪೊಲೀಸ್ ಸ್ಟೇಷನ್ನಾರು ಲಂಚ ತಿಂದು ನನ್ನ ಮೈಯಾನೆಲ್ಲ ಬೆಲ್ಲ ಮುರಿ ಹೊಡೆದಾರ. ನನ್ನ ಪರಿಸ್ಥಿತಿ ವಜ್ಜಾಗೈತಿ. ಅವ್ನ ನಂಬರ್ ಐತಿ, ಅವ್ನು ಹೊಡೆದವಂದು ಅವ್ನು ನನ್ನ ಮೇಲೆ ಕೇಸ್ ಮಾಡ್ಯಾರ. ನಾನು ಕೋರ್ಟಿಗೆ ಅಡ್ಡಾಡತ್ತೀನಿ. ಮನ್ಯಾಗ ತಾಯಿ ನಡ ಮುರಿದಾರ, ನನ್ನ ಹೆಂಡತಿ ಹೊಡೆದಾರ, ನನ್ನ ಹೆಂಡತಿ ಮ್ಯಾಲಿನ ಎಲ್ಲ ಬಂಗಾರ ಬೆಳ್ಳಿ ಕಸ್ಕೊಂಡು ಹೋಗ್ಯಾರ. ನನ್ನ ಮತ್ತು ಹೊಲ ಮನೆಗೆಲ್ಲ ಕಸ್ಕೊಂಡು ನನ್ನ ಮೇಲೆ ಕೇಸ್ ಮಾಡಿದಾರ. ಅದನ್ನೆಲ್ಲ ಇದನ್ನು ನೋಡಿದಂಥ ಅಧಿಕಾರಿಗಳು ತಕ್ಷಣ ಎನ್ಕ್ವೈರಿ ಮಾಡಬೇಕು. ಇದೊಂದು ವಿಡಿಯೋ ಮಾಡಿಬಿಡ್ತಾಯಿನಿ. ಮುಂದಿನ ಇದಕ್ಕೆ ಧಾರವಾಡ DC ಆಫೀಸ್ಗೆ ಹೋಗ್ತಾನೆ. ಮುಂದೆ ಏನು ಶಿಕ್ಷೆ ಆಗಲಿ ಅವ್ರಿಗೆ. ನನಗೆ ಶಿಕ್ಷೆ ಆದ್ರೆ ನನಗಾಗಲಿ, ಇಲ್ಲ ಅಂದ್ರೆ ಮುಂದೆ ದೇವ್ರು ಏನು ಮಾಡ್ತಾನೆ ಅದನ್ನು ಮಾಡಲಿ. ನಮ್ಮದು ಸಾಕು, ಇಲ್ಲಿಗೆ ಜೀವನ ಮುಗೀತು. ಲಾಸ್ಟ್ನೇ ಇದ್ದಿದ್ದು ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.